ಮೂಜಗು ಶ್ರೀ ವರ್ಸಸ್ ದಿಂಗಾಲೇಶ್ವರ ಸ್ವಾಮೀಜಿ ಇನ್ನೂ ಕೂಡ ಮುಗಿತಾ ಇಲ್ಲ. ಹುಬ್ಬಳ್ಳಿಯ 3000 ಮಠ ವಿವಾದ ಬೀದಿಗೆ ಬಿದ್ದಿದೆ. ಸದ್ಯಕ್ಕೆ ಮಠದೊಳಗಿನ ಬಣ ರಾಜಕೀಯ. ಉತ್ತರಾಧಿಕಾರಿ ಯಾರು ಅಂತಂದ್ರೆ ನಾನೇ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಈ ಉತ್ತರಾಧಿಕಾರಿ ಯಾರನ್ನು ಮಾಡಬೇಕು ಅನ್ನೋ ವಿವಾದ ಸದ್ಯಕ್ಕೆ ಬಗೆಹರಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದಿಷ್ಟು ಬಣ ರಾಜಕೀಯ ಕೂಡ ಈ ವಿಚಾರವಾಗಿ ನಡೀತಾ ಇದೆ. ನಾನೇ 3000 ಮಠದ ಉತ್ತರಾಧಿಕಾರಿ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಇನ್ನು ನನ್ನನ್ನೇ ನೇಮಕ ಮಾಡಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ. ಬಟ್ ಇನ್ನೊಂದು ಬಣ ಲಿಂಗಾಲೇಶ್ವರ ಶ್ರೀಗಳು ಯಾವುದೇ ಕಾರಣಕ್ಕೂ ಉತ್ತರಾಧಿಕಾರಿ ಆಗಬಾರದು ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ನಾನು ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀನಿ. ನಾನೂ ಬರ್ತೀನಿ, ನೋಡಿ ನಾನೂ ಬರ್ತೀನಿ, ನೀವು ಬರ್ರಿ ಅಂತ ಆಗಲ್ಲ ಹೇಳಿದ್ದಲ್ಲ. ಯಾಕ್ರಿ ನಾನು ಆ ಮಠದ ಉತ್ತರಾಧಿಕಾರಿ ಆಗಿರೋದ್ರಿಂದ ನಾನು ಪ್ರವೇಶ ಐತೇನೆ ಅನ್ನುವಂತ ಪ್ರಶ್ನೆನೇ ಇಲ್ಲ. ಅಲ್ರಿ, ನೀವೇನು ಹೇಳ್ತಾ ಇದ್ದೀರಿ? ನಿಮ್ಮ ಮನೆಗೆ ಹೋಗ್ತೀವಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಯಾರು ಬೇರೆ ಮನೆಗೆ ಹೋಗ್ಬೇಕಾಗತ್ತಾ? ನನ್ನ ಮನೆಗೆ ನಾನು ಹೋಗ್ಲೇಬೇಕು. ಹೇಗೋ ಹಾಗೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರ್ಯಾರಿಗೆ ಏನೇನು ಕಾಗದ ಪತ್ರ, ನಾವು ಯಾರ್ಯಾರಿಗೆ ಉತ್ತರಾಧಿಕಾರಿ ಪತ್ರ ಅವರು ಬರಲಿ ಪಾಪ. ನನ್ನನ್ನು ಯಾರು ಒಬ್ಬರು ಒಪ್ಪಿಸಿರ್ತಕ್ಕಂಥದ್ದಲ್ಲ. ನನ್ನನ್ನು ಎಲ್ಲರೂ ವ್ಯವಸ್ಥಿತ ರೀತಿ ಒಳಗೆ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದರು. ನಾನು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಒಪ್ಪಿಸುವಂತಹ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದೆ. ಇನ್ನೊಂದ್ ಕಡೆ ನಾನೇ 3000 ಮಠದ ಉತ್ತರಾಧಿಕಾರಿ ಅಂತ ಘಟಪ್ರಭಾದ ಗುಬ್ಬಲಗುಡ್ಡ ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. 1998ರಲ್ಲಿ ಮಾರ್ಚ್ 31ರಲ್ಲೇ 3000 ಮಠದ ನಿಯಮಗಳ ಅನುಸಾರ ನನ್ನನ್ನ ಉತ್ತರಾಧಿಕಾರಿಯಾಗಿ ಮಾಡಿದ್ದಾರೆ ಅಂತ ದಾಖಲೆಗಳನ್ನ ತೋರಿಸಿದ್ದಾರೆ. ಉತ್ತರಾಧಿಕಾರಿ ವಿಚಾರದಲ್ಲಿ ನ್ಯಾಯಾಲಯ ಏನೇ ತೀರ್ಪು ಕೊಟ್ಟರೂ ಕೂಡ ನಾವು ತಲೆಬಾಗಿ ಸ್ವಾಗತ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. 1998ರಲ್ಲಿ ಹುಬ್ಬಳ್ಳಿ 3000 ಮಠಕ್ಕೆ ಮಲ್ಲಿಕಾರ್ಜುನ ದೇವರಾದ ನಮ್ಮನ್ನ ಡಾಕ್ಟರ್ ಲಿಂಗೈಕ್ಯ ಮೂಜುಗರು ನಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕಾರ ಮಾಡಿದ್ರು. ಆ ಉತ್ತರಾಧಿಕಾರಿ ಪತ್ರವನ್ನ ನಮ್ಮ ಕಡೆ ಇರ್ತಕ್ಕಂಥದ್ದನ್ನ ನೀವು ಕಾಣಬಹುದು. ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳವರು ನಮ್ಮ ಕಾಗದ ಪತ್ರಗಳನ್ನ ಮರೆಮಾಚಿ ಬೇರೊಬ್ಬರಿಗೆ ಉತ್ತರಾಧಿಕಾರಿ ಪತ್ರವನ್ನು ಬರೆದು ಕೊಡ್ಲಿಕ್ಕೆ ಮುಂದಾದರು ಅನ್ನುವಂತ ವಿಚಾರ ನಮ್ಗೆ ಮಾಧ್ಯಮಗಳ ಮುಖಾಂತರ ಭಕ್ತರ ಮುಖಾಂತರ ತಿಳಿದು